ಮೊದಲನೆಯ ಪ್ರಶ್ನೆ, ಯಾವ ಜೀವಿ 2 ವರ್ಷಗಳವರೆಗೂ ಸತತವಾಗಿ ನಿದ್ದೆಯನ್ನ ಮಾಡುತ್ತದೆ? ಎ ಹಾವು, ಬಿ ಚೇಳು, ಸಿ ಪಾಂಡ, ಡಿ ಬಸವನ ಹುಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳ. ಇನ್ನು ಎರಡನೆಯ ಪ್ರಶ್ನೆ, ಹೆಚ್ಚಾಗಿ ಬಾಳೆಹಣ್ಣು ಬೆಳೆಯುವಂತಹ ಏಕೈಕ ದೇಶ ಯಾವುದು? ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ಫ್ರಾನ್ಸ್ ದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಇನ್ನು ಮೂರನೆಯ ಪ್ರಶ್ನೆ, ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತಹ ಏಕೈಕ ದೇಶ ಯಾವುದು? ಎ ನಮ್ಮ ಭಾರತ, ಬಿ ಚೀನಾ, ಸಿ ಜಪಾನ್ ದೇಶದಲ್ಲಿ, ಡಿ ರಷ್ಯಾ ದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಇನ್ನು ನಾಲ್ಕನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ಗಳಷ್ಟು ರಕ್ತ ಕಂಡುಬರುತ್ತದೆ? ಎ 6 ಲೀಟರ್, ಬಿ 9 ಲೀಟರ್, ಸಿ 4 ಲೀಟರ್, ಡಿ 2 ಲೀಟರ್ಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 6 ಲೀಟರ್ಗಳಷ್ಟು. ಐದನೆಯ ಪ್ರಶ್ನೆ, ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಜೀವಿ ಎಂದು ಯಾವುದನ್ನ ಕರೆಯಲಾಗುತ್ತದೆ? ಎ ಹಸು, ಬಿ ನೀಲಿ ತಿಮಿಂಗಲ, ಸಿ ಆನೆ, ಡಿ ಕೋತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ತಿಮಿಂಗಲ. ಇನ್ನು ಆರನೆಯ ಪ್ರಶ್ನೆ, ಯಾವ ಸೊಪ್ಪು ತಿಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೇಗವಾಗಿ ಹೆಚ್ಚಾಗುತ್ತದೆ? ಎ ಧನಿಯಾ ಸೊಪ್ಪು, ಬಿ ದಂಟಿನ ಸೊಪ್ಪು, ಸಿ ಮೆಂತ್ಯ ಸೊಪ್ಪು, ಡಿ ಪಾಲಕ್ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು. ಇನ್ನು ಏಳನೆಯ ಪ್ರಶ್ನೆ, ಮುಖದ ಅಂದವನ್ನು ಹೆಚ್ಚಿಸಲು ಯಾವುದು ತುಂಬ ಪ್ರಯೋಜನಕಾರಿಯಾಗಿದೆ? ಎ ಆಪಲ್, ಬಿ ಒಣದ್ರಾಕ್ಷಿ, ಸಿ ಖರ್ಜೂರ, ಡಿ ಬಾದಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಣದ್ರಾಕ್ಷಿ. ಎಂಟನೆಯ ಪ್ರಶ್ನೆ, ಹೆಚ್ಚಾಗಿ ಚಹಾ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಎ ಶುಗರ್, ಬಿ ಕಿಡ್ನಿ ಸಮಸ್ಯೆ, ಸಿ ಬಿಪಿ ಸಮಸ್ಯೆ, ಡಿ ಹೃದಯ ರೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ರೋಗ. ಒಂಬತ್ತನೆಯ ಪ್ರಶ್ನೆ, ಯಾವ ತರಕಾರಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಕಂಡುಬರುತ್ತದೆ? ಎ ಕ್ಯಾರೆಟ್, ಬಿ ಮುಲ್ಲಂಗಿ, ಸಿ ಬೀಟ್ರೋಟ್, ಡಿ ಬೀನ್ಸ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ನಲ್ಲಿ. ಇನ್ನು ಹತ್ತನೆಯ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ವಿಷ್ಣುವರ್ಧನ, ಬಿ ಸಮುದ್ರಗುಪ್ತ, ಸಿ ಅಬ್ದುಲ್ ಕಲಾಂ, ಡಿ ಹರ್ಷವರ್ಧನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. 11ನೆಯ ಪ್ರಶ್ನೆ, ಶ್ರೀಲಂಕಾದಲ್ಲಿ ಯಾವ ಭಾಷೆಯನ್ನ ಅತಿ ಹೆಚ್ಚಾಗಿ ಮಾತನಾಡುತ್ತಾರೆ? ಎ ತುಳು, ಬಿ ಸಿಂಹಳಿ, ಸಿ ತಮಿಳು, ಡಿ ಬೆಂಗಾಳಿ ಭಾಷೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹಳಿ ಭಾಷೆಯನ್ನ ಅತಿ ಹೆಚ್ಚಾಗಿ ಮಾತನಾಡುತ್ತಾರೆ. 12ನೆಯ ಪ್ರಶ್ನೆ, ಆನೆಯ ಸೊಂಡಲಿನಲ್ಲಿ ಎಷ್ಟು ಲೀಟರ್ ನೀರು ಹಿಡಿದಿಟ್ಟುಕೊಳ್ಳಬಹುದು? ಎ 2 ಲೀಟರ್ಗಳಷ್ಟು, ಬಿ 3 ಲೀಟರ್, ಸಿ 10 ಲೀಟರ್, ಡಿ 5 ಲೀಟರ್ಗಳಷ್ಟು.
ಸರಿಯಾದ ಉತ್ತರ ಆಪ್ಷನ್ ಡಿ 5 ಲೀಟರ್. 13ನೆಯ ಪ್ರಶ್ನೆ, ಶರೀರದಲ್ಲಿ ಕಬ್ಬಿಣಾಂಶ ಹೆಚ್ಚಾಗಲು ಏನನ್ನ ನಾವು ಸೇವನೆ ಮಾಡಬೇಕು? ಎ ಮೀನು, ಬಿ ಖರ್ಜೂರ, ಸಿ ಕೋಳಿ ಮೊಟ್ಟೆ, ಡಿ ಬಾದಾಮನ್ನ ಆಗ ಸೇವನೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ. ಇನ್ನು 14ನೆಯ ಪ್ರಶ್ನೆ, ಚಳಿಗಾಲದಲ್ಲಿ ದೇಹವನ್ನ ಬೆಚ್ಚಗಿಡಿಸಲು ನಾವು ಏನನ್ನ ಆಗಾಗ ಸೇವನೆ ಮಾಡಬೇಕು? ಎ ಮೀನಿನ ಮಾಂಸ, ಬಿ ಖರ್ಜೂರ, ಸಿ ಚಪಾತಿ, ಡಿ ಶೇಂಗಾ ಅಥವಾ ಕಡಲೆ ಬೀಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಶೇಂಗಾವನ್ನ ತಿನ್ನಬೇಕು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ನೀರು ಕಡಿಮೆ ಕುಡಿದರೆ ಯಾವ ರೋಗ ವೇಗವಾಗಿ ಬರಬಹುದು? ಎ ಕಿಡ್ನಿ ಸ್ಟೋನ್ ಸಮಸ್ಯೆ, ಬಿ ಹೃದಯ ಸಮಸ್ಯೆ, ಸಿ ಬಿಪಿ ಸಮಸ್ಯೆ, ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸ್ಟೋನ್. ವೀಕ್ಷಕರ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ